ವಿಬಿಜಿ ರಾಮ್ಜಿ ಯೋಜನೆ ವಿರೋಧಿಸಿ ಇಳಕಲ್ ಗ್ರಾಮದಿಂದ ಮುಗಳಕೋಡ ಪಟ್ಟಣದವರೆಗೆ ಪಾದಯಾತ್ರೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ನರೇಗಾ ಯೋಜನೆಯನ್ನು ಮರಳಿ ಯಥಾವತ್ತಾಗಿ ಜಾರಿಗೊಳಿಸಬೇಕೆಂದು ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸುತ್ತಿರುವ ವಿಬಿಜಿ ರಾಮ್ಜಿ ಯೋಜನೆ ವಿರೋಧಿಸಿ ಕುಡಚಿ ಮತಕ್ಷೇತ್ರ ಶಾಸಕ ಮಹೇಂದ್ರ ತಮ್ಮಣ್ಣ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಜನಜಾಗೃತಿ ಪಾದಯಾತ್ರೆ ನಡೆಯಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಇಳಕಲ್ ಗ್ರಾಮದ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದಿಂದ ಮುಗಳಕೋಡ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದವರೆಗೆ ಪಾದಯಾತ್ರೆ ನಡೆದಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನು ಬದಲಿಸಲು ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಮುಂದಾಗಿದ್ದು, ಈ ಯೋಜನೆ ಹೆಸರನ್ನು ಬದಲಿಸಿ ವಿಬಿಜಿ ರಾಮ್ಜಿ ಎಂದು ಹೆಸರಿಡಲು ಮುಂದಾಗಿದ್ದು, ಆದ್ದರಿಂದ ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ ಈ ಹೆಸರನ್ನು ಕೈಬಿಡಬೇಕೆಂದು ಆಗ್ರಹ ಮಾಡಿದರು. 10 ಕಿಲೋಮೀಟರ್ ನಮ್ಮ ಈ ಒಂದು ಪಾದಯಾತ್ರೆ ಬಂಧುಗಳೇ, ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣ ಹಿಡ್ಕಲ್ ಗ್ರಾಮದಿಂದ 10 ಕಿಲೋಮೀಟರ್ ಮುಗಳಕೋಡ ಗ್ರಾಮದವರೆಗೆ ಸಾವಿರಾರು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಸಮೇತ ಪಾದಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ಕಾರ್ಯಕ್ರಮ ಕುರಿತು ಕುರ್ಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕುರ್ಚಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಪಾಲ್ಗುಣಿ, ಚನ್ನಗೌಡ ಪಾಟೀಲ್, ಮಹೇಶ್ ಐಹೊಳೆ, ಆನಂದಗೌಡ ಪಾಟೀಲ್, ವಸಂತ ಲಖನೂರ್, ಇನ್ನು ಕುರ್ಚಿ ಮತಕ್ಷೇತ್ರದ ಶಾಸಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಮುಗಳಕೋಡದವರೆಗೆ ಸುಮಾರು 8 ಕಿಲೋಮೀಟರ್ ಪಾದಯಾತ್ರೆಯನ್ನು ಕೈಗೊಂಡ ಈ ಕಾನೂನು ಏನು ವಿಬಿಜಿ ರಾಮ್ಜಿ ಅಂತಕ್ಕಂತಹ ಕಾನೂನನ್ನು ಜಾರಿಗೆ ತಂದಾರ, ಅದನ್ನು ಅಲಂಕರಿಸಿದ್ದಾರೆ. ರೀತಿಯಲ್ಲಿ ಚಿಕ್ಕೋಡಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತಹ ನಿರ್ಮಲಾ ಪಾಟೀಲ್ ಅವರು ಸಹಿತ ವೇದಿಕೆ ಮೇಲೆ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಈ ಒಂದು ಹೆಸರು ತೆಗೆದಾರಲ್ಲ, ಆ ಒಂದು ಏನೋ ಬಿಬಿ ರಾಮ್ಜಿ, ಇದಕ್ಕೆ ತಾವೆಷ್ಟು ಇಲ್ಲಿ ಭಾರತ ಗ್ರಾಮ ಪಂಚಾಯತಿ ಸದಸ್ಯರನ್ನು ಹೋದಿರಿ, ನೀವು ಸದಸ್ಯರಿದ್ದೀರಿ, ಮುಖಂಡರಿದ್ದೀರಿ. ಉದ್ಯೋಗ ಖಾತ್ರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಎಲ್ಲವೂ ಹಣ ಉದ್ಯೋಗ ಖಾತ್ರಿಗೆ ಯಾರು ಎಲ್ಲಿಂದ ಬರ್ತಿಪ್ಪ ಅಂತಂದ್ರೆ ಗ್ರಾಮಗಳ ಉದ್ಧಾರಕ್ಕಾಗಿ ಅದಕ್ಕೆ ಕೇಂದ್ರ ಸರ್ಕಾರ ಕೊಡುವಂತ ಕೆಲಸ ಮಾಡಿದೆ. ಕೇಂದ್ರ ಸರ್ಕಾರ ಪೂರಾ ದುಡ್ಡು ಕೊಡುವಂತ ಕೆಲಸ ಮಾಡ್ತಿದ್ದೆ. ಈಗ ನೀವೇನ್ ಮಾಡಿದ್ದೀರಪ್ಪ ಅಂತಂದ್ರೆ 60% ಕೇಂದ್ರ ಸರ್ಕಾರ ಕೊಡಬೇಕು, 40% ರಾಜ್ಯ ಸರ್ಕಾರ ಕೊಡಬೇಕು. ಇದು ಎಂತಾಗಿದ್ದು? ಈಗ ನಾವು ಕಟ್ಟೋ ಟ್ಯಾಕ್ಸ್ದಾಗೂ ನೀವು ನಮಗೇನು ಕೊಡಾಕಿಲ್ಲ, ಈಗ ಮತ್ತೆ 40% ನಾವು ಕೊಡ್ಬೇಕಾದ್ರೆ ಇದೆಂತ ನ್ಯಾಯ ಇದೆ? ಹಿರಿಯರೆಲ್ಲರೂ ಆಲ್ರೆಡಿ ಮಾತಾಡ್ಯಾರ. ನಾವು ಈ ಪ್ರತಿಭಟನೆ ಮುಖಾಂತರ ನಾವು ಅದನ್ನ ನೀವೇನ ಮಾಡಿರ್ತಕ್ಕಂಥ ಈ ಒಂದು ಬಿಲ್ಡಿಂಗ್ ನಾವು ಸಂಪೂರ್ಣವಾಗಿ ನಾವು ಈ ಒಂದು ಕ್ಷೇತ್ರದಿಂದ ವಿರೋಧ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡ ಬಹಳ ಎಲ್ಲರೂ ಕೂಡಿದ್ದೀವಿ.